ಇವತ್ತು ನಮಗ ಹೊಸ ಫ್ರೆಂಡ್ಸ್ ಸಿಕ್ಕಾರಿ ಇಬ್ರು. ಈಗ ಆರಿಫನ್ ಕಡಿಂದ ಹಾಯ್ ಹೇಳ್ಸಿ ಅಂತ ಹೇಳ್ಯಾರ. ಈಗ ಆರಿಫ ಹಾಯ್ ಅಂತ ಹೇಳ್ತಾಳ್ರಿ ಅವ್ರಿಗೆ. ಹಾಯ್ ಜಯಶ್ರೇಖ, ಹಾಯ್ ನಮ್ಮನ್ ಹೇಗಿದ್ದೀರಾ ಇಬ್ರು? ನಾನಕರ ಮಸ್ತ್ ಅದೇನು ನೋಡಿ, ನೀವ ಹೆಂಗದೀರ ಅಂತ ಹೇಳಿ ನನಗೊಂದು ಮಸ್ತ್ ಕಮೆಂಟ್ ಹಾಕ್ರಿ. ಜಯಂತಿರಿ ಇವತ್ತು ನಮ್ಮ ಭಾರತದ ಸಂವಿಧಾನ ಶಿಲ್ಪಿರಿ ಅವರು. ಅವರು ದೀನ ದಲಿತರ ಏಳಿಗೆಗಾಗಿ ಹೋರಾಡದಂತ ಮಹಾನ್ ವೀರರಿ ಅವರು. ಅವರನ್ನು ಇವತ್ತು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ವ್ಲಾಗ್ ನಾವು ಸ್ಟಾರ್ಟ್ ಮಾಡ್ತೀವಿ. ಇವತ್ತು ನೋಡ್ರಿಪ್ಪ, ನಾನು ಇವತ್ತು ಬ್ಲಾಗ್ನೊಳಗೆ ಏನು ತೋರ್ಸಾಕ್ ಹೊಂಟೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯವ್ರ ಅಣ್ಣರ್ದು ಫ್ಯಾಮ್ಲಿ ಬಗ್ಗೆ, ಅವ್ರ ಮನೆ ಬಗ್ಗೆ ನಾನು ತೋರ್ಸಾಕ್ ಹೊಂಟೀನಿ ರೀ. ಇವತ್ತು ನನ್ನ ಫ್ಯಾಮ್ಲಿ ಹೋಮ್ ಟೂರು ನಿಮಗೆ ತೋರಿಸ್ತೀನಿ ರೀ. ಇವತ್ತು ನಾನು ಅವ್ರು ಹೆಂಗದಾರ ಹೆಂಗಿಲ್ಲ, ಅವ್ರದ್ದು ಮನೆ ಎಲ್ಲೈತಿ ಅನ್ನೋದನ್ನು ನಾನಿವತ್ತು ನನ್ನ ಫ್ಯಾಮ್ಲಿ ಹೋಮ್ ಟೂರ್ನೊಳಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ ರೀ. ನಾನು ಬರ್ರಿ ಈಗ ಅವ್ರ ಮನೆಗೆ ಹೋಗೋಣ ನಾವು. ಇವ್ರು ನೋಡ್ರಿ ಮೂರನೇದವ್ರು ಇವರು. ಈಗ ಇವ್ರದ್ದು ಮನೆಗೆ ಹೋಗ್ಬೇಕಂತ ಹೇಳಿದ್ರೆ ಆಲ್ರೆಡಿ ಇವರ ಇಲ್ಲಿ ಬಂದ್ಬಿಟ್ಟಾರ. ಈಗ ಅದ್ರ ಸಂಬಂಧ ಇಲ್ಲೇ ಪರಿಚಯ ಮಾಡ್ಕೊಳತ್ತೀನಿ ನೋಡ್ರಿ. ಈ ನಮ್ಮ ಮನೆಯವರು ಇವರು ಅಳಿ ಚಳಿ ನೋಡ್ರಿ, ಮೂರನೇದವ್ರು ಇವರು. ಇವರೊಬ್ಬರ ನೋಡ್ರಿ ನಮ್ಮ ಮನೆ ಒಳಗಂದ್ರೆ ಗ್ಯಾರೇಜ್ ಕೆಲಸ ಮಾಡೋರು, ಉಳ್ಕಿದವ್ರೆಲ್ಲರೂ ಪೇಂಟಿಂಗ್ ಕೆಲಸ ಮಾಡ್ತಾರೆ ಅವರು. ಇವ್ರು ನೋಡ್ರಿ ನಮ್ಮ ಅಮ್ಮನ ದೊಡ್ಡ ಮಗರಿ ಇವರು. ಮನ್ಯಾಗ ಏನೋ ಒಂದು ಫಂಕ್ಷನ್ ಇರಲ್ರಿ, ಪ್ರಾಬ್ಲಮ್ ಇರಲಿ, ಅಮ್ಮನೂ ಇವರು ಕೂಡ ಸಾಲ್ವ್ ಮಾಡೋದು ನೋಡ್ರಿ. ಈಗ ಇವ್ರ ಮನೆಗೆ ಹೊಂಟಿದ್ರಿ ನಾನು, ಆಲ್ರೆಡಿ ಅವರು ಇಲ್ಲೇ ಬಂದ್ಬಿಟ್ಟಾರ. ಈಗ ಇವ್ರಂತೂ ನಮ್ಮ ಮನೆಯವ್ರು ರೀ. ನೋಡ್ರಿ ಇಲ್ಲಿ ಇವ್ರು ನಮ್ಮ ಮನೆಯವ್ರಿ, ಮೂರನೇದವ್ರು ಇವರು. ಮೂರನೇದವ್ರಿ ನೀವು ಅವ್ರ ಅವಳಿ ಜೋಳಲ್ಲೇನ್ರಿ? ನೋಡ್ರಿ, ನಾನು ತಾಜ್ನಗರಕ್ಕೆ ಹೋಗ್ಬೇಕು ಅಂತ ಅನ್ನಷ್ಟರೊಳಗೆ ಅಂದ್ರೆ ಅವರ ಈಗ ಇಲ್ಲಿ ಬಂದು ಹೋಗ್ಬಿಟ್ರಿ. ಯಾಕಂದ್ರೆ ಬೆಳಿಗ್ಗೆ ಹೇಳೋದ್ರೊಳಗೆ ಅಂದ್ರೆ ಅವ್ರು ಇಲ್ಲಿ ಬಂದ ಮುಂದಿನ ಕೆಲ್ಸಕ್ಕೆ ಹೋಗ್ತಾರೆ. ಅಮ್ಮ ಭೇಟಿಯಾಗಿ ಮಾತಾಡಿ ಸ್ವಚ್ಛ ಅದು ಕೊಡೋದು, ಆಮೇಲೆ ಕಡೆ ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಾರೆ ಅವರು. ಹಂಗಂತೇಳಿ ಅಂದು ಈಗ ಅವ್ರಿಗೆ ಇಲ್ಲಿ ತೋರಿಸಿದ್ರಿ ನಾನು. ಈಗ ಅವ್ರ ಮನೆಗೆ ಹೋಗ್ತೀನಿ ರೀ ನಾನು. ಗಾಡಿ ತೆಗ್ಯಾಕತ್ರಿ. ಈಗ ತಾಜ್ನಗರಕ್ಕೆ ಹೋಗನ್ರಿ ನಾವು. ಚೇತನ್ ಕಾಲೇಜ್ ಅಂತೇಳಿ ಅಂತ ಕಾಲೇಜ್ ಐತೆ ನೋಡ್ರಿ. ಇದ್ದಾರೆ ಅವ್ರ ಮನೆ, ಇದಾರೆ ನೋಡ್ರಿ ಅವ್ರ ಮನೆ ರೀ. ಬಂದಿರಿ ಈಗ ಅವ್ರ ಮನೆಗೆ ಐತೆ ನೋಡ್ರಿ. ಇದಾರೆ ನಮ್ಮ ಅಮ್ಮನ ದೊಡ್ಡ ಮಗನ ಮನೆ ನೋಡ್ರಿ. ಇದು ನಮ್ಮ ಬಾವಾರ ಮನೆ ರೀ. ಇದು ಈಗ ಒಳಗೆ ಹೋಗನ್ರಿ ನಾವು. ಹಾಯ್ ಜೇರಾ. ಈಕಿ ನೋಡ್ರಿ ನಮ್ಮ ಮಾವರ ಮೂರನೇ ಮಗಳ್ರಿ. ಈಕಿಗೆ ಸುಳ್ಳು ಕೊಟ್ಟಿವ್ರಿ. ಏ ಅಮ್ಮ ಅಮ್ಮ ಹಾಯ್. ಈಕಿ ಮಗಳ್ರಿ. ಇದು ನಮ್ಮ ಮಾವಾರ ಮನೆ ನೋಡ್ರಿ. ಇದು ಇದ್ರಿ ಇಲ್ಲಿ ಫ್ರಿಜ್ ಇಟ್ಟಾರಿ. ಇಲ್ಲಿ ಫಿಶ್ ಟ್ಯಾಂಕ್ ಐತ್ರಿ. ಇವ ನಿಯಾಜ್ ಅಹಮದ್ ಅಂತೇಳಿ ಅಂದ್ರಿ ನಮ್ಮ ಎರಡನೇ ಮಾವನ ಮಗ ರೀ. ನಮ್ಮ ಅಮ್ಮನ ಎರಡನೇ ಮಗನ ಮಗ ರೀ. ಇಲ್ಲೆಲ್ಲ ಹಾಲಿನೊಳಗೆ ಸೋಫಾ ಅದು ಇಟ್ಟಾರ ಇವರು. ಈ ಕಡೆ ಎಲ್ಲ ಟಿ ವಿ ಇಟ್ಟಾರ. ಇಲ್ಲಿ ಮಿಷನ್ ಐತ್ರಿ, ಅರ್ಬಿ ಹೊಲಿತಾರ ಅವರು. ಇದು ಕಿಚನ್ ರೂಮು. ಹಾಯ್ ಸೋಫಿಯಾ. ಈಗ ಈಕಿಗೆ ಇವತ್ತು ರೋಜಾ ಬಿಡ್ಸಕ್ಕೆ ಬರತ್ತಾರೆ. ಈಗ ನಾವು ಇಲ್ಲೇ ಕೊಟ್ಟಿವಿ ಅಂತ ಹೇಳಿದ್ವಲ್ರಿ ಈಕಿಗೆ ರೀ. ಈಕಿ ಲಾಸ್ಟ್ನೇದಕ್ಕೆ ರೀ. ಇದು ಇವ್ರ ಕಿಚನ್ ರೂಮ್ ರೀ. ಇಲ್ಲೆಲ್ಲ ದೇವ್ರು ಇಟ್ಟಾರಿ ಅವರು. ಇದು ಅವ್ರದ್ದು ಬೆಡ್ರೂಮ್ ನೋಡ್ರಿ. ಇದು ನಮ್ಮ ದೊಡ್ಡ ಮಾವರ ಮನೆ ರೀ. ಇದು ಹಾಯ್ ಅಪ್ಪ. ಇವ್ರು ನಮ್ಮ ಫಾತಿಮಾ ಅಪ್ಪ ಅಂತ ಹೇಳಿಲ್ಲ, ನಮ್ಮ ಪಕ್ಕಕ್ಕೆ ಇರ್ತಾರೆ ರೀ. ಭಾಳ ಚಲೋ ಫ್ರೆಂಡ್ಸ್ ಇದ್ದಂಗೆ ಅದಾರ ನೋಡ್ರಿ ಇವರು. ಆರಾಮದಿರ? ಇವ್ರ ರೀ ನಮ್ಮ ಅಕ್ಕ ರೀ, ನಮ್ಮ ಮಾವನ ಹೆಂಡ್ತಿ ಇವರು. ನಮ್ಮ ಮಾವನ ಮಗಳು ಎರಡನೇದಕ್ಕಿನ ಕಲ್ಕಿರಿ ಕೊಟ್ಟತ್ರಿ. ಈಗ ಇಲ್ಲೇ ಇವ್ರ ಮನೆ ಮ್ಯಾಲೆನ ಬಾಡಿಗೆ ಅದಾಳ್ರಿ. ಅವ್ರ ಮನೆಯವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆತಂತ ಅಂದು ಪೊಲೀಸ್ ನೌಕರಿ ಮಾಡ್ತಾರೆ ಅವರು. ಹಂಗಂತಂದು ಅವ್ರ ಮನೆ ಒಳಗನ ಬಾಡಿಗೆ ಅದಾಳ್ರಿ. ಆಕಿಗೆ ಭೇಟಿ ಮಾಡಿಸ್ತೀನಿ ಬರ್ರಿ. ಇವ್ರ ಮನೆ ಒಳಗೆ ಹೋಗನ್ರಿ. ನಸ್ರೀನಾ ಹಾಯ್. ಈಕಿ ನಮ್ಮ ಮಾವನ ಮಗಳು ನೋಡ್ರಿ, ಎರಡನೇದಕ್ರಿ ಈಕಿ. ಇವ್ರು ನೋಡ್ರಿ ಈಗ ಮೊನ್ನೆ ಸೋಫಾ ಸೊಟ್ಟು ತೊಗೊಂಡಿದ್ರಿ, ನೋಡೋಕೆ ಬಾ ಅಂತ ಹೇಳಿದ್ರು. ನನಗೆ ಬರೋಕ್ಕಾಗಿದ್ದಿಲ್ಲ. ಇವ ನೋಡ್ರಿ ಎಷ್ಟು ಕೊಟ್ರಿ ನಸ್ರೀನಾ? 56,000ನ. ನಿಮ್ಮ ಮನೆಯವ್ರು ಡ್ಯೂಟಿ ಹೋಗ್ಯಾರಮ್ಮ. ಇದು ನೋಡ್ರಿ ಇವ್ರು ಸೋಫಾ ಸೊಟ್ಟು ತೊಗೊಂಬಂದಾರೆ. ಈಗ ನಾವು ನೋಡಿದ್ವಿ ರೀ, ನಿಮಗೂ ಎಲ್ಲರಿಗೂ ತೋರ್ಸಾತಿ ನೋಡ್ರಿ. ಅವನು ಈಕಿ ಬಟ್ಟೆ ಹೊಲಿತಾಳ್ರಿ. ಈಕಿ ಇವ್ರದ್ದು ಬೆಡ್ರೂಮ್ ರೀ. ಇದು ಎಲ್ಲ ಬೆಡ್ರೂಮ್ ನೋಡ್ರಿ. ಈಕಿ
ಇದು ಕಿಚನ್ ರೂಮ್ ರೀ ಇದು. ಇಲ್ಲಿ ಇದ್ರ ಮೇಲೆ ಒಂದನೇದಕ್ಕೆ ಬಾಡಿಗೆ ಅದಾಳ್ರಿ. ಫಸ್ಟ್ನೇದಕ್ಕೆ ನಜ್ಮಾ ಅಂತ ಹೇಳಂದ್ರಿ ಈಕಿ. ಇಲ್ಲ ಆಕಿ ಹಾಂ ಇಲ್ಲ ಇಲ್ಲ ಇಲ್ಲೇ ಬಂದಾರ ಈಗ ಅವರು. ಅಯ್ಯೋ ಆಕಿ ಇಲ್ರಿ, ಆಕಿ ಊರಿಗೆ ಹೋಗ್ಯಾಳ್ರಿ. ಅವ್ರ ಮನೆ ಕದ ಹಾಕೈತಿ ನೋಡ್ರಿ. ಇಲ್ಲೇ ಬಾಡಿಗೆ ಅದಾಳ್ರಿ ಈಕಿ. ಇಲ್ಲಿ ನೋಡ್ರಿ ನಿಂತ್ಕೊಂಡು ನೋಡಿದ್ನಿ ಅಂದ್ರೆ ಎಲ್ಲ ಇಡೀ ತಾಜ್ ನಗರ್ನ ಕಾಣೈತ್ರಿ. ಅವ್ರಿಗೆ ಗಂಡು ಮಕ್ಕಳಿಲ್ರಿ, 4 ಜನನೂ ಹೆಣ್ಮಕ್ಳು ರೀ. 3 ಜನ ಕೊಟ್ಟೈತ್ರಿ, ಮದುವೆ ಆಗೈತ್ರಿ ಆಲ್ರೆಡಿ. ಈಗ ಒಬ್ಬೇಕಿಗೆ ಇಲ್ಲಿ ಕೊಟ್ಟೈತಿ. ಇವತ್ತು ಆಕಿಗೆ ರೋಜೆ ಬಿಡ್ಸಕ್ಕೆ ಬರ್ತಾರೆ ಸಂಜೆಗೆ ನೋಡ್ರಿ. ಈ ಗಂಡು ಮಕ್ಳದಾತ್ರಿ, ಅಮ್ಮನ ಗಂಡು ಮಕ್ಳದು. ಈಗ ಅಮ್ಮನ ಹೆಣ್ಮಗಳ್ರಿ. 5 ಮಂದಿ ಮೇಲೆ ಇವ್ರೊಬ್ಬರ ಹೆಣ್ಮಗಳ್ರಿ. ಇವ್ರಿಗೆ ಕಟ್ನೂರು ಕೊಟ್ಟಿತ್ರಿ. ಇವ್ರ ಮನೆಯವರು KSRTC ಒಳಗೆ ಕೆಲಸ ಮಾಡ್ತಾರೆ. ಇಲ್ಲೇ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಇಲ್ಲೇ ಜಾಗ ಹಿಡಿದು ಅಣ್ಣ ತಂಗಿ ಇಲ್ಲೇ ಮನೆ ಹಾಕಿಸ್ಬಂದು ಇಲ್ಲೇ ಅದ ನೋಡ್ರಿ. ಇವಾಗ ಇವ್ರ ಮನೆ ಒಳಗೆ ಹೋಗನ್ರಿ. ಸನಾ ಇದು ನೋಡ್ರಿ ಅವ್ರ ಮನೆ ಹಾಲ್ ನೋಡ್ರಿ. ಇದು ಅವ್ರ ಮನೆ ಒಳಗೆ ಬಂದಿವ್ರಿ. ಈಗ ನಾವು ಈಗ ಇವೆಲ್ಲ ಗುಂಡಿ ನಮ್ಮ ಮನೆಗಿಂತ ತೊಗೊಂಬಂದಿವ್ರಿ. ಈಗ ಇವನ್ನ ಅಡುಗೆ ಮಾಡೋದೈತಿ ಇವತ್ತು. ಇವ್ರದ್ದು ರೋಜಾದ್ರಿಗೆ ಮಾಡ್ಸಾಕತ್ತಾರೆ ರೀ. ಅದ್ರ ಸಂಬಂಧ ಇವು ಎಲ್ಲ ನಮ್ಮ ಮನೆ ಒಳಗಿಂತ ತೊಗೊಂಬಂದೀವಿ ನೋಡ್ರಿ ನಾವು. ಇವ್ರ ಮನೆ ಒಳಗೆ ಸಣ್ಣ ಹೋದವು ಅಂಥೇಳಂದು ಇದೆಲ್ಲ ಟಿ ವಿ ರೀ ಇವ್ರ ಮನೆಗಿಂದು. ಇದು ಹಾಲ್ ರೀ. ಇದು ನೋಡ್ರಿ ಡಿಸೈನ್ ರೀ. ಇದು ಡಿಸೈನ್ ಎಲ್ಲ ಅಮ್ಮನ ಸಣ್ಣ ಮಗ ಮಾಡ್ತಾರೆ ನೋಡ್ರಿ. ಪೇಂಟಿಂಗ್ ಕೆಲಸ ಮಾಡ್ತಾರಲ್ರಿ, ಅವ್ರು ಮಾಡ್ತಾರೆ ಇದನ್ನು ಡಿಸೈನ್ ಎಲ್ಲ. ಇದೆಲ್ಲ ಅವ್ರದ್ದು ಹಾಲ್ ನೋಡ್ರಿ. ಇದು PVP ಇದು ಅವ್ರದ್ದು ಕಿಚನ್ ರೂಮ್. ಇದು ಫ್ರಿಜ್ ರೀ. ಇದೆಲ್ಲ ಅವ್ರದ್ದು ಕಿಚನ್ ರೂಮ್ ನೋಡ್ರಿ. ಇದು ಸೇಮ್ ಅವ್ರ ದೊಡ್ಡಣ್ಣನ ಮನೆ ಐತಲ್ರಿ ಆ ಕಡೆಗೆ ಸೇಮ್ ಅದೇ ಥರನ ಈ ಮನೆನೂ ಐತೆ ನೋಡ್ರಿ. ಎಲ್ಲ ಒಲಿ ಮಾಡ್ಸ್ಯಾರಿ, ಎಲ್ಲ ಮಾಡ್ಸ್ಯಾರಿ. ಇದು ಗ್ಯಾಸ್ ಕಟ್ಟಾರಿ. ಇದು ಅವ್ರದ್ದು ಬೆಡ್ರೂಮ್ ರೀ. ಇದು ಅವರು ಅರಿವಿ ಹೊಲಿತಾರ್ರಿ. ಅವ್ರದ್ದು ಮಿಷನ್ ಐತಿ ನೋಡ್ರಿ ಫ್ರೆಂಡ್ಸ. ಈಗ ನಾನು ನನ್ನ ಫ್ಯಾಮ್ಲಿ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟೆ ರೀ. ಈಗ ಅದು ನಮ್ಮ ಫ್ಯಾಮ್ಲಿದ ಬಗ್ಗೆ ನೀವು ಪರಿಚಯ ಮಾಡಿಕೊಟ್ಟಿದ್ದು ಹೆಂಗೆ ಅನ್ನಿಸ್ತು ಅಂತೇಳಂದು ಒಂದು ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇವ್ರ ಬಾಬಾರ ಮನೆ ಅಲ್ಲಿ ಬೇರೆ ಕಡೆ ಐತ್ರಿ, ಈ ಏರಿಯಾದೊಳಗೆ ಬೇರೆ ಕಡೆ ಐತ್ರಿ. ಈಗ ಅವ್ರ ಅಮ್ಮರದು ಇಲ್ರಿ, ಊರಿಗೆ ಹೋಗ್ಯಾರಿ ಅವರು. ಶಾಲೆ ರಜೆ ಐತೆ ಅಂತೇಳಂದು ಈ ಒಬ್ಬನ ಅವ್ರ ದೊಡ್ಡಪ್ಪರ ಮನೆಗೆ ಅದನ್ರಿ. ಅವ್ರ ಅಮ್ಮಿಯರು ಕೂಡ ಹೋಗಿಲ್ರಿ, ಅವ ಇಲ್ಲೇ ಉಳ್ಕೊಂಡನ್ರಿ. ಹಂಗಂತೇಳಿ ಈಗ ಅವ್ರ ಮನೆಗೆ ಹೋಗಕ್ಕೆ ಆಗಂಗಿಲ್ಲ ನನಗೆ. ಈಗ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.